ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಈ ಡ್ರಗ್ಸ್ ಬಗ್ಗೆ ತುಂಬ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಿ ಈ QR ಕೋಡ್ ಅನ್ನು ನಾವು ಪಬ್ಲಿಸೈಸ್ ಮಾಡ್ತಾ ಇದ್ದೀವಿ. ಯಾರಿಗೇ ಆಗಲಿ ಒಂದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ, ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ ಅವರು QR ಕೋಡ್ನ ಸ್ಕ್ಯಾನ್ ಮಾಡಿ ಮಾಹಿತಿ ತಿಳಿಸಬಹುದು ಅಂತ. ಅದರಲ್ಲಿ ಅವರು ಹೆಸರು ಮತ್ತು ಅವ್ರ ಫೋನ್ ನಂಬರು ಗೌಪ್ಯವಾಗಿ ಇಡಕ್ಕೆ ಅದರಲ್ಲಿ ಫೆಸಿಲಿಟಿ ಇದೆ. ಬೇಕಾದರೆ ಅವರು ನಂಬರ್ ಅಥವಾ ಅವರ ಹೆಸರನ್ನು ಕೊಡದೇ ಇದ್ರೂ ಸಹ ಅವರು ಮಾಹಿತಿ ತಿಳಿಸಬಹುದು. ಘಟನೆ ಎಲ್ಲಿ ಆಗ್ತಾ ಇದೆ, ಡ್ರಗ್ಸ್ ಎಲ್ಲಿ ಮಾರಾಟ ಆಗ್ತಾ ಇದೆ, ಕನ್ಸಂಪ್ಷನ್ ಏನಾದರೂ ಆಗ್ತಾ ಇದೆ ಅನ್ನೋದಕ್ಕೆ ಲೊಕೇಶನ್ ಸಹ ಅವರು ಕೊಡಬಹುದು. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡಾದ್ಮೇಲೆ ಆ QR ಕೋಡ್ ಇಂದ ನಮಗೆ ಬಂದಿರೋ ಮಾಹಿತಿಯಿಂದ ನಾವು ಒಂದು ಗಾಂಜಾ ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ ಸುಮಾರು 1 ಕೆಜಿ 655 ಗ್ರಾಮ್ ಗಾಂಜಾ ಸೊಪ್ಪು, ಸುಮಾರು 2 ಲಕ್ಷ ವರ್ತ್, ಮತ್ತು 23 ಗ್ರಾಮ್ನಷ್ಟು ಹೈಡ್ರೋ ಗಾಂಜಾ ಅಂದರೆ ನೀರು ಹೈಡ್ರೋಪೋನಿಕ್ಸ್ ಮೂಲಕವಾಗಿ ಬೆಳೆಸುವಂಥ ಗಾಂಜಾ. ಇದು ಸುಮಾರು 2,30,000 ವರ್ತ್. ಮತ್ತು ಇದಕ್ಕೆ ಬಳಸ್ತಾ ಇರುವಂಥ ಒಂದು ವೆಹಿಕಲ್ ಫಾರ್ಚುನರ್, ಸುಮಾರು 40 lakhs ವರ್ತ್ ಫಾರ್ಚುನರ್ ಅನ್ನು ನಾವು ಸೀಸ್ ಮಾಡಲಾಗಿದೆ. ಇದರಲ್ಲಿ ಅಕ್ಯೂಸ್ಡ್ಗಳು ಮುಖ್ಯವಾಗಿ ಸತೀಶ್ ಹೈನುಗಾರಿಕೆ ಕೆಲಸ ಮಾಡುವಂಥವರು, ಕುವೆಂಪು ನಗರ. ಪ್ರಮೋದ್ 28 ವರ್ಷ, ಪ್ಯಾಕಿಂಗ್ ಮೆಟೀರಿಯಲ್ ಮಾಡುವಂಥವರು. ದಿಶಾಂತ್ ಇವರು ಬಟ್ವಾಡಿಯಿಂದ ವಾಸ ಇರುವರು. ದರ್ಶನ್ ಬೈರೇಶ್ವರ ಕಾಲೇಜ್ ಹಿಂಭಾಗ, ಇವರು ಶೋರೂಮ್ ಅಲ್ಲಿ ಕೆಲಸ ಮಾಡೋರು. ಅಮೋಘ್ ಡಿಪ್ಲೊಮಾ, ಇವರು ಸಿದ್ಧಗಂಗಾ ಬಡಾವಣೆಯಿಂದ. ಮಂಜುನಾಥ್ 35 ವರ್ಷ, ಮಾರತಲ್ಲಿ ದೊಡ್ಡನೆಕುಂಡಿ, ಬ್ಯಾಂಗ್ಳೂರು ಸಿಟಿ. ಸೊ ಈ ಮಂಜುನಾಥ್ ಅನ್ನೋರು ಇವರಿಗೆ ಬ್ಯಾಂಗ್ಳೂರಿಂದ ಪೆಡ್ಲಿಂಗ್ ಸಪ್ಲೈ ಕೊಡ್ತಾ ಇರೋರು. ಈ ಮಿಕ್ಕಿದ 5 ಜನ ಮಕ್ಕಳು ನಮ್ಮ ತುಮಕೂರು ಇರುವಂಥವರು. ಸೊ ಈ 6 ಜನನ್ನು ಅರೆಸ್ಟ್ ಮಾಡಲಾಗಿದೆ. ಇವರಿಂದ ಈಗಾಗಲೇ ಹೇಳಿರುವಂಥದ್ದು ಸೀಸ್ ಮಾಡಲಾಗಿದೆ. ಈ ಕೆಲಸ ಮಾಡಿರುವಂಥ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿದರೆ. ಇವರು ಸತೀಶ್ ಎಡವಾನಿ, ನಮ್ಮ ಡ್ರೈವರ್, ಸುನೀಲ್ ಕುಮಾರ್ ಮತ್ತು ಪರಶುರಾಮ್ ಹೊಸ್ಮಾನಿ ಮತ್ತು ಸುನೀಲ್ ಲಮಾನಿ, ಲೋಕೇಶ್, ನಸೀರುದ್ದೀನ್, ನಿಜಾಮುದ್ದೀನ್ ಶಾ, ಶಶಿಕುಮಾರ್ ನಾಯ್ಕ್, ರಾಮಕೃಷ್ಣ ಮತ್ತು ನಮ್ಮ ತಿಲಕ್ ಪಾರ್ಕ್ ವೃತ್ತದ ಅಪರಾಧ ಲೋಕೇಶ್ ಬಾಬು, ತಿಲಕ್ ಪಾರ್ಕ್ PSI ಯೋಗೀಶ್ ಟಿಕೆ ಅಂಡ್ ಹಾಗೂ ಲೋಕೇಶ್ ಬಾಬು ಮತ್ತು ನಮ್ಮ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ನದಾಫ್ ಅವರು, SK ನದಾಫ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರಿಗೆ ಸೂಪರ್ವೈಸ್ ಮಾಡಿ ಇದೆಲ್ಲ ಡೈರೆಕ್ಟ್ ಮಾಡಿರುವಂಥ DSP ಅವರನ್ನು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಚಂದ್ರಶೇಖರ್ ಅವರು. ಸೊ ಇವರೆಲ್ಲರಿಗೂ ಸಹ ನಾವು ಅಭಿನಂದನೆ ಮಾಡ್ತೀವಿ. ಮುಂಚೆ ನಾವು ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ನಿಮ್ಮ ಮೂಲಕ ಸಾರ್ವಜನಿಕರೆಲ್ಲರಿಗೂ ಇದನ್ನು ಇನ್ನೂ ಪ್ರಚಾರ ಪಡಬೇಕಂತ ತಿಳ್ಕೊಳ್ತಾ ಇದ್ದೀವಿ. ಈ QR ಕೋಡ್ ಏನು ನಿಮಗೆ ಪ್ರದರ್ಶಿಸಲಾಗ್ತಾ ಇದೆ, ಈ QR ಕೋಡ್ಗೆ ಯಾರೇ ಆಗಲಿ ಸ್ಕ್ಯಾನ್ ಮಾಡಿ ಅವರಿಗಿರುವ ಗೌಪ್ಯವಾದಂಥ ಮಾಹಿತಿಯನ್ನು, ಅವರ ಹೆಸರು ಮತ್ತು ಅವ್ರ ಫೋನ್ ನಂಬರನ್ನು ಗೌಪ್ಯವಾಗಿ ಇಟ್ಟು ಅವ್ರ ಮಾಹಿತಿ ತಿಳಿಸೋಕ್ಕೆ ಅವಕಾಶ ಇದೆ. ನಮ್ಮ ತುಮಕೂರು ಜಿಲ್ಲೆ ನಿಮ್ಮೆಲ್ಲರಿಗೂ ಗೊತ್ತು, ಶೈಕ್ಷಣಿಕ ನಗರ, ಶೈಕ್ಷಣಿಕ ಜಿಲ್ಲೆ. ಸೊ ಇಲ್ಲಿ ಈ ಸ್ಟೂಡೆಂಟ್ಸ್ ಆಗಲಿ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಲೇಬರ್ ಫೋರ್ಸ್ ಆಗಲಿ ಯಾರೇ ಆಗಲಿ ಈ ಡ್ರಗ್ಸ್ಗೆ ಒಳಪಡದಂತೆ ಕಾಪಾಡೋಕ್ಕೆ ಮತ್ತು ಅದರಿಂದ ನಾವು ಆಚೆ ಇರೋಕ್ಕೆ ಈ ಮಾಹಿತಿ ತಿಳಿಸಬೇಕು. ಆ ಮಾಹಿತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕಟ್ಟುನಿಟ್ಟಾಗಿ ಈ ಡ್ರಗ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಕನ್ಸ್ಯೂಮರ್ಸ್ ಅಲ್ಲ ಇವರೆಲ್ಲರೂ ಸಹ ಮಾರಾಟ ಮಾಡ್ತಿದ್ರು, ಒಬ್ರೊಬ್ರಿಗೆ ಶೇರ್ ಮಾಡ್ಕೊಡ್ತೀನಿ. ನೀವು ಹೆಸರು ಕೊಟ್ಟರೆ ಕೊಡ್ತೀವಿ, ಬಟ್ ಇದರಲ್ಲಿ ಹೆಸರು ಕೊಡೋಕ್ಕಿಲ್ಲ. ಅಂದ್ರೆ ನೀವು ಗೌಪ್ಯವಾಗಿ ಕೊಡಬೇಕಂತ ಇರುವ ಫೆಸಿಲಿಟಿ. ಸ್ಟೂಡೆಂಟ್ಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಸ್ಟೂಡೆಂಟ್ಸ್ ಕಾರ್ಮಿಕರು ಟಾರ್ಗೆಟ್ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಏನಾದ್ರು FIR ಆಗಿರೋದು ಬಂದ್ಸೋ ಕೆಲಸ ಏನಾದ್ರು ಆಗಿದೆ ಅಂತ ಒಂದು ಲಾಸ್ಟ್ 6 ತಿಂಗಳಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ FIR ಆಗಿದೆ, ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಈಗ ಬಹಳಷ್ಟು ಆಗಿರುತ್ತೆ. ನನಗೆ ಓವರ್ ಆಲ್ ಮಾಹಿತಿ ನಿಮಗೆ ಸಂಗ್ರಹಣೆ ಮಾಡಿ ಕೊಡ್ತೀವಿ. ಸದ್ಯಕ್ಕೆ ಇದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಈಗ ನಾವು ಅರೆಸ್ಟ್ ಮಾಡಿರೋದ್ರಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ.
ಹಾ, ಸದ್ಯಕ್ಕೆ ನಮಗೆ ಕಳೆದ 2-3 ವರ್ಷದಲ್ಲಿ ಫಸ್ಟ್ ಟೈಮ್ ಹೈಡ್ರೋಪೋನಿಕ್ ಗಾಂಜಾ ಸಿಕ್ಕಿದೆ. ಸೊ ಬ್ಯಾಂಗ್ಳೂರಿಂದ ಈಗ ನಮಗೆ ಮಂಜುನಾಥ್ ಅನ್ನೋರು ಸೋರ್ಸ್ ಮಾಡಿದ್ದಾರೆ. ಈಗ ಮಂಜುನಾಥ್ಗೆ ಯಾರು ಸೋರ್ಸ್ ಮಾಡಿದ್ದಾರೆ ಅನ್ನೋದು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡ್ತೀವಿ.